ನಮಸ್ಕಾರ, ನ್ಯೂಸ್ ಬಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ಕನ್ನಡ ಚಿತ್ರರಂಗದಲ್ಲಿ ದಶಕಗಳ ಕಾಲ ಮಿಂಚಿದಂಥ ನಟಿ ಅಂತಂದರೆ ಅದು ಸುಹಾಸಿನಿ. ಸ್ನೇಹಿತರೆ, ಕನ್ನಡ ಅಷ್ಟೇ ಅಲ್ಲ, ತಮಿಳು, ತೆಲುಗು ಚಿತ್ರರಂಗದಲ್ಲೂ ಕೂಡ ಇವರ ನಟನೆಗೆ ಫಿದಾ ಆಗದವರಿಲ್ಲ. ಬೆಂಕಿಯಲ್ಲಿ ಅರಳಿದ ಹೂವು, ಮುತ್ತಿನ ಹಾರ, ಅಮೃತಾವರ್ಷಿಣಿ ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ನಟಿಸಿರುವಂಥ ಎವರ್ಗ್ರೀನ್ ನಟಿ ಅಂತಾನೆ ಹೇಳ್ಬೋದು. ಆದರೆ ಇದೀಗ ಈ ನಟಿ ಬಾಳಲ್ಲಿ ದೊಡ್ಡ ದುರಂತ ನಡೆದು ಹೋಗಿದೆ. ಸ್ನೇಹಿತರೆ, ಖ್ಯಾತ ನಟಿ ಸುಹಾಸಿನಿ ಒಂದು ಗಂಭೀರ ಕಾಯಿಲೆಯಿಂದ ಬಳಲ್ತಾ ಇದ್ದಾರೆ. ಇಷ್ಟು ದಿನ ಮುಜುಗರದಿಂದ ಯಾರಿಗೂ ಕೂಡ ಆಕೆಗೆ ಇರುವಂತಹ ಕಾಯಿಲೆ ಬಗ್ಗೆ ಹೇಳ್ತಾ ಇರಲಿಲ್ಲ. ಆದರೆ ಇದೀಗ ಮೊದಲ ಬಾರಿಗೆ ತನಗೆ ಗಂಭೀರ ಕಾಯಿಲೆ ಇದೆ, ಸೊ ಮುಜುಗರದಿಂದ ಇಲ್ಲಿ ತನಕ ನಾನು ಅದನ್ನು ಹೇಳಲಿಲ್ಲ ಅನ್ನುವಂಥ ವಿಚಾರವನ್ನು ಬಹಿರಂಗಪಡಿಸಿದ್ದಾರೆ. ಸ್ನೇಹಿತರೆ, ಹಾಗಾದರೆ ಖ್ಯಾತ ನಟಿ ಸುಹಾಸಿನಿಗಿರುವಂಥ ಆ ಕಾಯಿಲೆ ಆದರೂ ಏನು, ಅದು ಕಮ್ಮಿ ಆಗೋದಿಲ್ವಾ, ಏನು ಎತ್ತ, ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಹೇಳ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಕನ್ನಡ ಚಿತ್ರರಂಗದ ಎವರ್ಗ್ರೀನ್ ನಟಿ ಅಂತಂದರೆ ಅದು ಸುಹಾಸಿನಿ. ಸಾಕಷ್ಟು ಹಿಟ್ ಸಿನಿಮಾಗಳನ್ನು ಕೊಟ್ಟಿರುವಂಥ ನಟಿ ಈಕೆ. ತಮ್ಮ ಪಾತ್ರಗಳ ಮೂಲಕ ಸಿನಿ ಪ್ರಿಯರಿಗೆ ಇಂದಿಗೂ ಕೂಡ ಹತ್ತಿರ ಆಗಿರುವಂಥ ಅವರು ಅಭಿಮಾನಿಗಳು ಬೆಚ್ಚಿ ಬೀಳುವಂಥ ವಿಚಾರವೊಂದನ್ನು ಬಹಿರಂಗಪಡಿಸಿದ್ದಾರೆ. ಸ್ನೇಹಿತರೆ, ಸದಾ ನಗುಮುಖದೊಂದಿಗೆ ಎಲ್ಲರ ಜೊತೆ ಖುಷಿಯಾಗಿ ಇರ್ತಿದ್ದಂಥ ಅವರು ತಮ್ಮ ವೈಯಕ್ತಿಕ ವಿಚಾರದ ಗುಟ್ಟನ್ನು ಹೇಳ್ಕೊಂಡಿದ್ದಾರೆ. ಎಲ್ಲರ ಮುಂದೆ ಖುಷಿಯಾಗಿರ್ತಾರೆ. ಆದರೆ ಆಕೆಯ ನಿಜ ಜೀವನದಲ್ಲಿ ಆಕೆಗಿರುವಂಥ ಕಾಯಿಲೆ ಆಗಿರ್ಬೋದು, ಪ್ರತಿದಿನ ಕಣ್ಣೀರಾಗಿರ್ಬೋದು, ಇವೆಲ್ಲವೂ ಕೂಡ ಇಷ್ಟು ದಿನ ಸುಹಾಸಿನಿಯವರಿಗೆ ಮಾತ್ರ ಗೊತ್ತಿತ್ತು. ಆದರೆ ಈಗ ಮೊದಲ ಬಾರಿ ಆ ವಿಚಾರವನ್ನು ಹೇಳ್ಕೊಂಡಿದ್ದಾರೆ. ವಿಷ್ಣುವರ್ಧನ್ ಅವರ ಬಂಧನ ಹಾಗೆ ಮುತ್ತಿನ ಹಾರ ಸಿನಿಮಾದಲ್ಲಿ ಸುಹಾಸಿನಿಯವರ ನಟನೆ ಎಂದಿಗೂ ಮಾಸುವಂಥದ್ದಲ್ಲ ಅಂತಾರೆ ಕನ್ನಡ ಸಿನಿ ಪ್ರೇಕ್ಷಕರು. ಅಷ್ಟರ ಮಟ್ಟಿಗೆ ಸುಹಾಸಿನಿ ಅದ್ಭುತವಾಗಿ ನಟನೆ ಮಾಡಿದರು. ಆ ಸಿನಿಮಾ ಕೂಡ ಅದೇ ರೀತಿಯಾಗಿ ಹಿಟ್ ಕೂಡ ಆಗಿತ್ತು. ಈಗಲೂ ಕೂಡ ಮುತ್ತಿನ ಹಾರ, ಬಂಧನ, ಸಾಕಷ್ಟು ಜನ ಈಗಲೂ ಆ ಮೂವಿಯನ್ನು ನೋಡ್ತಾರೆ. ದಕ್ಷಿಣ ಚಿತ್ರರಂಗದ ಪ್ರಮುಖ ಟಾಪ್ ನಟರೊಂದಿಗೆ ತೆರೆ ಹಂಚಿಕೊಳ್ಳೋ ಮೂಲಕ ಅವರು ಸಖತ್ ಫೇಮಸ್ ಕೂಡ ಹೌದು. ಸ್ನೇಹಿತರೆ, ಇಂದಿಗೂ ಅವರು ಪೋಷಕ ಪಾತ್ರಗಳ ಮೂಲಕ ಪ್ರೇಕ್ಷಕರನ್ನ ರಂಜಿಸ್ತಾ ಬರ್ತಾ ಇದ್ದಾರೆ. ಆದರೆ ಒಂದು ಇಂಟರ್ವ್ಯೂಯಲ್ಲಿ ಸುಹಾಸಿನಿ ತಮ್ಮ ಆರೋಗ್ಯ ಸಮಸ್ಯೆ ಬಗ್ಗೆ ಆಘಾತಕಾರಿ ವಿಚಾರವನ್ನು ಬಹಿರಂಗಪಡಿಸಿದ್ದಾರೆ. ಇದನ್ನು ಕೇಳಿ ಅವರ ಅಭಿಮಾನಿಗಳು ಕೂಡ ಆತಂಕಕ್ಕೆ ಒಳಗಾಗಿದ್ದಾರೆ. ಸ್ನೇಹಿತರೆ, ಶಾಕ್ಗೆ ಒಳಗಾಗಿರುವಂಥದ್ದು. ಅಂದರೆ ಸುಹಾಸಿನಿಯವರು ಗಂಭೀರ ಕಾಯಿಲೆಯಿಂದ ಬಳಲ್ತಿದ್ದಂಥ ವಿಚಾರವನ್ನು ಸಂದರ್ಶನದಲ್ಲಿ ಹೇಳ್ಕೊಂಡಿದ್ದಾರೆ. ಇಷ್ಟು ದಿನ ನಾವು ಸುಹಾಸಿನಿಯವರನ್ನು ಸಿನಿಮಾಗಳಲ್ಲಿ ನೋಡ್ತಾ ಇದ್ವಿ. ಸೊ ತಾಯಿ ಕ್ಯಾರೆಕ್ಟರ್ ಆಗಿರ್ಬೋದು, ಯಾವುದೇ ಕ್ಯಾರೆಕ್ಟರ್ ಆಗಿದ್ರೂ ಸರಿ, ನಗುಮುಖದೊಂದಿಗೆ ಮಾತನಾಡೋದಾಗಿರ್ಬೋದು, ಅದು ಸಂಯಮ ಆಗಿರ್ಬೋದು, ಮುಗ್ಧತೆ ಆಗಿರ್ಬೋದು, ಮಾತನಾಡುವಂಥ ಟೋನ್ ಆಗಿರ್ಬೋದು, ಇದೆಲ್ಲವೂ ಕೂಡ ಜನರಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗ್ತಾ ಇತ್ತು. ಸಿನಿಮಾದಲ್ಲಿ ಸುಹಾಸಿನಿ ಇದ್ರು ಅಂತಂದರೆ ಎಲ್ರಿಗೂ ಕೂಡ ತುಂಬ ಇಷ್ಟ ಆಗ್ತಾ ಇತ್ತು. ಸೊ ಸುಹಾಸಿನಿಯವರಿಗೆ ಏನಪ್ಪ ಕಾಯಿಲೆ ಅಂತ ನಾವು ನೋಡೋದಾದರೆ, 6ನೇ ವಯಸ್ಸಿನಲ್ಲೇ ಮೊದಲ ಬಾರಿಗೆ ಆಕೆಗೆ ಕ್ಷಯ ರೋಗ ಪತ್ತೆಯಾಗುತ್ತೆ. ಅಂದರೆ TB ಪತ್ತೆಯಾಗುತ್ತೆ. ಸ್ನೇಹಿತರೆ, ಬಳಿಕ 36ನೇ ವಯಸ್ಸಿನಲ್ಲಿ ಮತ್ತೊಮ್ಮೆ ಕ್ಷಯ ರೋಗ ಕಾಣಿಸ್ಕೊಂಡಿತ್ತು ಅನ್ನುವಂಥ ವರದಿಯಾಗುತ್ತೆ. ಕ್ಷಯರೋಗ ಇರುವಂಥ ವಿಚಾರವನ್ನು ತಿಳಿದು ಭಯದಿಂದ ಹಾಗೆ ಸ್ವಯಂ ಕಳಂಕದ ಕಾರಣ ಅದನ್ನು ಗುಟ್ಟಾಗಿರಿಸಿದ್ರು. ಅಂದರೆ ಮುಜುಗರ ತರಿಸುತ್ತೆ. ಯಾರಿಗೂ ನನಗೆ TB ಇದೆ ಅಂತಂದರೆ ಅವರನ್ನು ನೋಡೋ ರೀತಿನೇ ಬೇರೆ ಆಗುತ್ತೆ. ನನ್ನ ಘನತೆಯನ್ನು ಕಳೆದುಕೊಳ್ಳುವಂಥ ಭಯ ಕೂಡ ಇತ್ತು. ಹಾಗಾಗಿ ಯಾರಿಗೂ ತಿಳಿಯದಂತೆ ಸುಮಾರು 6 ತಿಂಗಳು ಇದಕ್ಕೆ ಚಿಕಿತ್ಸೆಯನ್ನು ಪಡೆದೆ. ಈ ವೇಳೆ ತೀವ್ರ ತೂಕ ನಷ್ಟಕ್ಕೂ ಕಾರಣ ಆಗುತ್ತೆ. ಶ್ರವಣ ಸಮಸ್ಯೆ ಕೂಡ ಎದುರಾಗುತ್ತೆ. ಅಂದರೆ ಕೇಳೋದಕ್ಕೂ ಕೂಡ ನಂಗೆ ಕೇಳಿಸ್ತಾ ಇರಲಿಲ್ಲ, ಆ ಪ್ರಾಬ್ಲಮ್ ಕೂಡ ಆಗುತ್ತೆ. ಕೊನೆಗೆ ಚಿಕಿತ್ಸೆ ಪಡೆದ ನಂತರ ಆರೋಗ್ಯ ಸ್ಥಿರವಾಗಿತ್ತು ಅನ್ನುವಂಥ ವಿಚಾರವನ್ನು ಸುಹಾಸಿನಿಯವರು ಹೇಳಿದ್ದಾರೆ. ಹಾಗಾದರೆ ಈಗಲೂ ಇದರಿಂದಲೇ ಬಳಲ್ತಾ ಇದ್ದಾರಾ? ನಾನು ಸ್ವಯಂ ಕಳಂಕದಿಂದಾಗಿ ನನ್ನ ಆರೋಗ್ಯ ಸಮಸ್ಯೆಯನ್ನು ನಾನು ರಹಸ್ಯವಾಗಿಟ್ಟಿದ್ದೆ. ಈ ಕಳಂಕವೇ ನನ್ನನ್ನು ಸಮುದಾಯಕ್ಕಾಗಿ ಕೆಲಸ ಮಾಡೋದಕ್ಕೆ, ಕ್ಷಯರೋಗದ ಬಗ್ಗೆ ಜಾಗೃತಿ ಮೂಡಿಸೋದಕ್ಕೆ ಪ್ರೇರೇಪಿಸ್ತು. ಅಂದರೆ ಇದರ ಬಗ್ಗೆ ಆಕೆ ಜಾಗೃತಿಯನ್ನು ಮೂಡಿಸೋದಕ್ಕೆ ಶುರು ಮಾಡ್ತಾರೆ. 2020ರಲ್ಲಿ ಸುಹಾಸಿನಿಯವರು ಕ್ಷಯರೋಗದಿಂದ ಬಳಲ್ತಿರುವಂಥ ಜನರಿಗೆ ಸಹಾಯ ಮಾಡೋದಕ್ಕೆ ಮೀಸಲಾಗಿರುವಂಥ ರೀಚ್ ಇಂಡಿಯಾ ಸಂಸ್ಥೆಯನ್ನು ಕೂಡ ಸೇರ್ತಾರೆ. ತಮಿಳುನಾಡಿನ 7 ಜಿಲ್ಲೆಗಳಲ್ಲಿ ಇದು ತನ್ನ ಒಂದು ವ್ಯಾಪ್ತಿ ವಿಸ್ತರಿಸ್ತಾ ಹೋಗುತ್ತೆ. ಈ ಮೂಲಕ ಕ್ಷಯರೋಗ ಪೀಡಿತರ ನೋವನ್ನು ನಿವಾರಿಸೋದಕ್ಕೆ, ರೋಗದ ಬಗ್ಗೆ ಜಾಗೃತಿ ಪಡಿಸೋದಕ್ಕೆ ಈಕೆ ಪಣ ತೊಡ್ತಾರೆ. ಸೊ ಸುಹಾಸಿನಿಯವರು ಖ್ಯಾತ ನಿರ್ದೇಶಕ ಮಣಿರತ್ನ
ಮಣಿರತ್ನಂ ಅವರನ್ನು 1988ರಲ್ಲಿ ವಿವಾಹ ಆಗ್ತಾರೆ ಸ್ನೇಹಿತರೆ. ಈ ದಂಪತಿಗೆ ನಂದನ್ ಅನ್ನುವಂಥ ಮಗನಿದ್ದಾನೆ. ದಂಪತಿಗಳು 1997ರಿಂದ ತಮ್ಮ ಒಂದು ನಿರ್ಮಾಣ ಕಂಪನಿ ಮದ್ರಾಸ್ ಟಾಕೀಸನ್ನು ಯಶಸ್ವಿಯಾಗಿ ಮುನ್ನಡೆಸ್ತಾ ಇದ್ದಾರೆ. ಸುಹಾಸಿನಿ ಅವರು 2015ರಿಂದ 2020ರವರೆಗೆ ಲಕ್ಸೆಂಬರ್ಗನ್ ಗ್ರ್ಯಾಂಡ್ ಡಿಚಿಯ ಗೌರವ ಕೌನ್ಸಿಲ್ ಆಗಿ ಕೂಡ ನೇಮಕ ಆಗ್ತಾರೆ ಸ್ನೇಹಿತರೆ. ಅಲ್ಲದೆ ಒಂಟಿ ಮಹಿಳೆಯರನ್ನು ಸಬಲೀಕರಣಗೊಳಿಸುವ ಉದ್ದೇಶದಿಂದ ಅವರು 2010ರಲ್ಲಿ ನಾಮ್ ಫೌಂಡೇಶನ್ ಕೂಡ ಸ್ಥಾಪಿಸ್ತಾರೆ ಸ್ನೇಹಿತರೆ. ಸೊ ಹಾಗಾಗಿ ಕನ್ನಡ ಚಿತ್ರರಂಗದಿಂದ ಸ್ವಲ್ಪ ಒಂದು 6 ತಿಂಗಳು ಕಂಪ್ಲೀಟಾಗಿ ಬ್ರೇಕ್ ತಗೋತಾರೆ. ಅದಾದಮೇಲೆ ಮತ್ತೆ ಸಿನಿಮಾಗಳಲ್ಲಿ ಬ್ಯುಸಿ ಆಗ್ತಾರೆ. ಆದರೆ ಇಲ್ಲಿ ತನಕ ಆಕೆಗಿದ್ದಂತಹ ಒಂದು ಕಾಯಿಲೆ ಬಗ್ಗೆ ಎಲ್ಲೂ ಕೂಡ ಹೇಳ್ಕೊಂಡಿರಲಿಲ್ಲ. ಸೊ TB ಅಂತಂದರೆ ಯಾರೂ ಕೂಡ ಹೇಳ್ಕೊಳ್ಳೋದಿಲ್ಲ. ಯಾಕಂತಂದರೆ ಅವರನ್ನು ನೋಡೋ ಜನನೇ ಬೇರೆ ಒಂದು ರೀತಿಯಾಗಿ ದೂರ ಇಡೋದಾಗಿರ್ಬೋದು, ಅಥವಾ ಹತ್ರಕ್ಕೆ ಸೇರಿಸ್ಕೊಳ್ಳೋದೇ ಇರೋದು, ಅಥವಾ ಏನಾದರೂ ಮುಜುಗರ ಆಗೋ ರೀತಿ ಮಾತನಾಡೋದಾಗಿರ್ಬೋದು. ಇವೆಲ್ಲವೂ ಕೂಡ ಆಕೆಗೆ ಗೊತ್ತಿತ್ತು, ಜನ ಹೇಗೆ ಟ್ರೀಟ್ ಮಾಡ್ತಾರೆ ಅನ್ನೋದು. ಹಾಗಾಗಿ ಇಲ್ಲಿ ತನಕ ಆಕೆ ಎಲ್ಲೂ ಕೂಡ ಹೇಳ್ಕೊಂಡಿಲ್ಲ ನನಗೆ ಇಂಥದ್ದೊಂದು ಕಾಯಿಲೆ ಇದೆ ಅನ್ನುವಂಥ ವಿಚಾರ. ಈಗ ಮೊದಲ ಬಾರಿಗೆ ಆ ಒಂದು ವಿಚಾರವನ್ನು ಬಹಿರಂಗಪಡಿಸಿದ್ದಾರೆ. ಇದನ್ನು ಕೇಳಿ ಸಾಕಷ್ಟು ಅಭಿಮಾನಿಗಳು ಶಾಕ್ಗೆ ಒಳಗಾಗಿದ್ದಾರೆ. ಯಾಕಂತಂದರೆ ಸುಹಾಸಿನಿಯವರನ್ನು ನೋಡಿದಾಗ ಆಕೆಗೆ ಇಂಥದ್ದೊಂದು ಕಾಯಿಲೆ ಇದೆ ಅಂತ ಯಾರು ಕೂಡ ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಆದರೆ ಈಗ ಈ ವಿಚಾರವನ್ನು ಹೇಳಿರುವಂಥದ್ದು. ಸೊ ಕಂಪ್ಲೀಟ್ ಆಗಿ ಈಗ ಗುಣಮುಖರಾಗಿದ್ದಾರೆ. ಬಟ್ ಆ ಒಂದು ಟೈಮ್ನಲ್ಲಿ ಸಿಕ್ಕಾಪಟ್ಟೆ ಸಣ್ಣ ಆಗಿದ್ರು. ಸೊ ಕೇಳ್ತಾ ಇರಲಿಲ್ಲ, ಕೇಳೋ ಒಂದು ಶ್ರವಣ ಒಂದು ಇದಿರಲಿಲ್ಲ. ಅದಾದಮೇಲೆ ಈಗ ಕಂಪ್ಲೀಟ್ ರಿಕವರಿ ಆಗಿದ್ದಾರೆ. ಸೊ ಸ್ನೇಹಿತರೆ, ಸುಹಾಸಿನಿಯವರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಆಕೆಯ ನೆಚ್ಚಿನ ಸಿನಿಮಾ ಯಾವುದು? ನಿಮ್ಮ ಒಂದು ಅಭಿಪ್ರಾಯ ಏನು? ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.